ಸಂಕಷ್ಟದ ಸಂದರ್ಭದಲ್ಲಿ ದೇಶದ ಜೊತೆ ನಿಲ್ಲಬೇಕಾದಂತಹ ವಿಪಕ್ಷಗಳು ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಿರಂತರವಾಗಿ ಮಾಡ್ತಿವೆ. ದೇಶ ಹಾಗೂ ದೇಶದ ಭದ್ರತೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸದೆ ಪಾಕ್ ವಿರುದ್ಧ ಒಗ್ಗಟ್ಟು ಪ್ರದರ್ಶಿಸಬೇಕಾದ ಪ್ರಮುಖ ವಿಪಕ್ಷ ಕಾಂಗ್ರೆಸ್ ತನ್ನ ಜವಾಬ್ದಾರಿಯನ್ನ ಮರೆತಂತೆ ಕಾಣಿಸ್ತಾ ಇದೆ. ನರರಾಕ್ಷಸರ ಸಂಹಾರಕ್ಕೆ ಭಾರತ ಸನ್ನದ್ಧಗೊಳ್ತಿರುವಾಗ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಮೋದಿ ಬೆಂಬಲಕ್ಕೆ ನಿಲ್ಲೋ ಬದಲಾಗಿ ವಾಗ್ಪ್ರಹಾರವನ್ನ ನಡೆಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬಗ್ಗೆ 3 ದಿನ ಮೊದಲೇ ಪ್ರಧಾನಿ ಮೋದಿಗೆ ಗೊತ್ತಿತ್ತು. ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೊಟ್ಟಿತ್ತು. ಏಪ್ರಿಲ್ 19ರಂದು ಶ್ರೀನಗರದ ಭೇಟಿಯನ್ನ ಹವಾಮಾನ ವೈಪರೀತ್ಯದ ನೆಪವೊಡ್ಡಿ ರದ್ದು ಮಾಡಿ ತಮ್ಮನ್ನ ತಾವು ಸೇಫ್ ಮಾಡಿಕೊಂಡ್ರು. ಆದರೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರನ್ನ ರಕ್ಷಿಸುವ ಕೆಲಸ ಮಾಡಲಿಲ್ಲ ಅಂತ ಆರೋಪಿಸಿದ್ದಾರೆ. 3 दिन पहले ही वहाँ इंटेलिजेंस रिपोर्ट मोदी जी को भेजा था और उसी लिए मोदी जी ने कश्मीर जाने का प्रोग्राम कैंसल किया था. जब इंटेलिजेंस लोग आपकी रक्षा के लिए ये कहते हैं आप जाना मुनासिब नहीं है, तो आप वही बात अपने इंटेलिजेंस लोगों को, सिक्योरिटी को, वहाँ के पुलिस को, वहाँ के बॉर्डर फोर्स को आपने क्यों नहीं इत्तला दिया और क्यों ये सुरक्षित लोगों का सुरक्षितपन क्यों नहीं किया? ನಾನು ಹೇಳಿದ್ನಲ್ಲ, ಆಕ್ಚುಲಿ ಮಾಕ್ ಡ್ರಿಲ್ ನಡಿಬೇಕಾಗಿರೋದು ಈ ವಿಚಾರಕ್ಕೇನೆ, ದೇಶದ ಕೆಲವರಿಗೆ ಆಗಬೇಕಾಗಿರುವಂಥದ್ದು. ನನ್ನ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅಲ್ಲಿ ಮಾತನಾಡಬೇಕಾದ್ರೆ ಚೀಟಿ ಹಿಡ್ಕೊಂಡು ಓದ್ತಾರೆ. ನಾರ್ಮಲಿ ಅವ್ರು ಚೀಟಿ ಹಿಡ್ಕೊಂಡು ಓದೋದು ಕಡಿಮೆ, ಹಾಗೆ ಭಾಷಣ ಮಾಡ್ತಾರೆ. ಯಾರಾದ್ರೂ ಬರೆದು ಕೊಟ್ಬಿಟ್ರಾ ಇಂಥದ್ದು ಹೇಳಲೇಬೇಕು ಅಂತ ಹೇಳಿ ಇಷ್ಟು ದಿನ ಎಲ್ಲರೂ ಬಾಯಿ ಮುಚ್ಕೊಂಡಿರಿ ಅಂತ ಹೇಳ್ದಂಥವ್ರು ಅವರೇ ಮಾತಾಡ್ಬಿಟ್ರಲ್ಲ. ಅಂದ್ರೆ ಈ ಮೂಲಕ ಬೇರೆಯವರು ಮಾತಾಡಿ ಅಂತ ಅವರು ಸಾಥ್ ಕೊಟ್ಟಂಗೆ. ಇನ್ನೊಂದು ನನಗೆ ಇದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗೋದು, ಕಾಂಗ್ರೆಸ್ ನಾಯಕರು ಇಲ್ಲಿವರೆಗೂ ಹೇಳ್ಕೊಂಡು ಬಂದಿದ್ದೇನು, ನಾವು ಒಗ್ಗಟ್ಟಾಗಿರ್ತೀವಿ. ಅಲ್ಲ, ಇಂಟೆಲಿಜೆನ್ಸ್ ಫೇಲ್ಯೂರ್, ಆ ವಿಷಯದಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗ್ಬಿಟ್ಟಿದೆ, ಅದಕ್ಕೆ ಹಂಗ ಆಗ್ಬಿಟ್ಟಿದೆ. ಈಗ ನೀವೇನ್ ಹೇಳ್ತಾ ಇದ್ದೀರಾ, ಅದೇ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೊಟ್ಟಿತ್ತು ಅಂತ ಹೇಳಿ. ಎರಡು ನೀವೇ ಹೇಳ್ತಿರಲ್ಲ. ಏನು 1 ನಾಲಿಗೆ ಇದೆಯಾ 2 ನಾಲಿಗೆ ಇದೆಯಾ ನಿಮಗೆ? ಇಲ್ಲಿ ನೋಡಿದ್ರೆ ಸಿದ್ದರಾಮಯ್ಯನವ್ರು ಬಾಯಿಗೆ ಬಂದಂಗೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ಕೊಂಡೇ ಓಡಾಡ್ತೀರಿ. ಅಲ್ಲಿ ಸೆಂಟ್ರಲ್ ಇರುವಂತ ಕೇಂದ್ರದ ಕೆಲ ನಾಯಕರು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ಕೊಂಡೇ ಓಡಾಡ್ತೀರಿ. ಇಲ್ಲಿ ನೋಡಿದ್ರೆ ಮಾನ್ಯ ಖರ್ಗೆ ಅವರು ಗುಪ್ತಚರ ಇಲಾಖೆ 3 ದಿನ ಮುಂಚೆನೆ ಮಾಹಿತಿ ಕೊಟ್ಟಿತ್ತು ಅಂತ ಹೇಳ್ಕೊಂಡು ಓಡಾಡ್ತೀರಿ. ಏನ್ ನಿಮ್ಮ ನಂಬೋದಾದ್ರೂ ಹೇಗೆ ದೇಶದ ಜನ? ಆಲ್ಟರ್ನೇಟಿವ್ ಇನ್ನೊಂದು ರಾಷ್ಟ್ರೀಯ ಪಕ್ಷ ಎಐಸಿ ಅಧ್ಯಕ್ಷರು ಮಾಹಿತಿ ಇಲ್ಲ ಯಾಕೆ ಮಾತಾಡ್ತೀರಾ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ಈಗ ಸೋಷಿಯಲ್ ಮೀಡಿಯಾ ತುಂಬಾ ಜಾಸ್ತಿ ಅಲರ್ಟ್ ಇದೆ, ಮಾಧ್ಯಮಗಳು ಸಿಕ್ಕಾಬಿಟ್ಟೆ ಅಲರ್ಟ್ಗಳಿದ್ದಾವೆ. ನೀವು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಜನನೂ ಇಲ್ಲ. ಚೆಕ್ ಮಾಡ್ತಾರೆ ಒಂದ್ಸಲ. ನೀವು ಹೇಳ್ತಾ ಇರೋದು 3 ದಿನ ಅಲರ್ಟ್ನಿಂದ. ಮೋದಿ ಅವರು ಅಲ್ಲಿಗೆ ಹೋಗೋದು ಕ್ಯಾನ್ಸಲ್ ಆಗಿದ್ದು 16ನೇ ತಾರೀಕಿಗೆ, 19 ಕಾರ್ಯಕ್ರಮ ಇದ್ದಿದ್ದು. 16ನೇ ತಾರೀಕಿಗೆ ಅದು ಕ್ಯಾನ್ಸಲ್ ಆಗುತ್ತೆ. ನೀವು ಹೇಳ್ತಾ ಇರೋದು 3 ದಿನ ಮುಂಚೆ ಗೊತ್ತಾಗಿತ್ತು ಅಂತ ಹೇಳಿ. ಹೆಂಗೆ? ಇದಕ್ಕಿಂತಲೂ ಮುಂಚೆ ಅಲ್ಲಿ ಇನ್ಫಾರ್ಮೇಶನ್ ಏನ್ ಬರ್ತಾ ಇತ್ತು, 19, 20ನೇ ತಾರೀಕಿಗೆ ಅಲ್ಲಿ ಬ್ಲಾಸ್ಟ್ ಮಾಡೋಕೆ ತಯಾರಿಗಳು ನಡೆಸ್ತಾ ಇದ್ರು. ಅವತ್ತು ಮಳೆ ಬಂದಿದ್ದಕ್ಕೋಸ್ಕರ ಅದನ್ನ 22ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿಬಿಟ್ರು ಅಂತ ಹೇಳಿ ವರದಿಗಳು ಬಂತು. ನೀವು ಹೇಳ್ತಾ ಇರೋದೇನು, 19ಕ್ಕೆ ಅದಕ್ಕೆ ಕ್ಯಾನ್ಸಲ್ ಮಾಡ್ಕೊಂಡ್ರು. 18ನೇ ತಾರೀಕಿಗೆ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ. ಹಿಂಗೆ ಆಗ್ತಾ ಇತ್ತು, ಅದಕ್ಕೆ ನಾನು ಹೋಗ್ತಾ ಇಲ್ಲ. ಏನ್ ಸರ್, ಈ ತರ ಮಾತಾಡಿ ಇಷ್ಟು ದಿನ ನೀವು ಗಳಿಸ್ಕೊಂಡು ಬಂದಿರುವಂಥದ್ದು ಒಂದು ಕ್ರೆಡಿಬಿಲಿಟಿ ಏನಿದೆಯಲ್ಲ, ಅದನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ನಿಮ್ಮ ಉಳಿದಂತ ರಾಜಕೀಯದ ವಿಚಾರಗಳಲ್ಲಿ ಮಾತನಾಡ್ಕೊಳ್ಳಿ, ಆದ್ರೆ ದೇಶದ ವಿಚಾರ ಬಂದಂತಹ ಸಂದರ್ಭದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳುವಂತ ಕೆಲಸ ಮಾಡ್ಕೊಳ್ಳಿ. ಇವೆಲ್ಲವನ್ನು ಕೂಡ ಚರ್ಚೆ ಮಾಡ್ಕೊಳ್ಳೋಕೆ ಟೈಮ್ ಇದೆ, ಮಾಡೋಣ. ಸದ್ಯಕ್ಕೆ ಏನು ಉತ್ತರ ಕೊಡಬೇಕಾಗಿದೆ, ಇಡೀ ದೇಶ ಹೇಗೆ ಒಗ್ಗಟ್ಟಾಗಿ ನಿಂತ್ಕೊಳ್ಬೇಕಾಗಿದೆ, ಹೇಗೆ ದೇಶ ಕೇಂದ್ರ ಸರ್ಕಾರ ಜೊತೆಗೆ ನಿಂತ್ಕೊಳ್ಬೇಕಾಗಿದೆ, ಹೇಗೆ ಸೈನ್ಯದ ಮನೋಬಲವನ್ನ ಗಟ್ಟಿಗೊಳಿಸಬೇಕಾಗಿದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ. ಈ ತರ ಕಡ್ಡಿ ಅಳ್ಳಾಡಿಸ್ಕೊಂಡು ಅವಾಗವಾಗ ಮಾತನಾಡಿ ಮನೋಬಲವನ್ನ ಕುಗ್ಗಿಸ್ಬೇಡಿ. ಆಮೇಲೆ ನೀವು ಮಾತನಾಡೋದ್ರಿಂದ ಏನು ಮನೋಬಲ ಕುಗ್ಗಲ್ಲ, ಬಟ್ ದೇಶದ ಒಳಗಡೆಗೆ ಒಡಕುಗಳು ಉಂಟಾಗುತ್ತೆ. ಅಂಥದನ್ನು ಮಾಡಬೇಡಿ. ಒಗ್ಗಟ್ಟಾಗಿ ನಿಲ್ಲುವಂತ ಸಂದರ್ಭ ಇದು. ಅದಕ್ಕೆ ಹೇಳಿದ್ದು ನಿಮ್ಮನ್ನೆಲ್ಲ 2 ವರ್ಷ ಫಸ್ಟು ಸೇನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದ ಮೇಲೆ ನಿಮ್ಮ ರಾಜಕೀಯಕ್ಕೆ ಸೇರಿಸಬೇಕು ಅಂತ ಹೇಳಿ. ಅವಾಗಲೇ ಇರುತ್ತೆ ನಿಮಗೆ ಎಲಿಜಿಬಿಲಿಟಿ, ಅದನ್ನೇ ಇಡಬೇಕು. ಇನ್ಮೇಲೆ ಸರ್ಕಾರಿ ನೌಕರರಿಗೆ ಫಸ್ಟ್ ಇಡ್ತಾರಲ್ವಾ, SLC ಪಾಸ್, PUC ಪಾಸ್, ಡಿಗ್ರಿ ಪಾಸ್ ಇಂಥದ್ದು ಇಡ್ತಾರಲ್ಲ, ಹಂಗೆ ರಾಜಕಾರಣಿಗಳಿಗೆ ಫಸ್ಟ್ 2 ವರ್ಷ ಸೇವೆಯನ್ನ ಇಡಬೇಕು. ಅವಾಗಲೇ ನೀವೆಲ್ಲ ದಾರಿಗೆ ಬರ್ತೀರಿ, ಇಲ್ಲಾಂದ್ರೆ ಗೊತ್ತಾಗಲ್ಲ ನಿಮಗೆ ದೇಶದ ವಿಚಾರದಲ್ಲಿ ಹೆಂಗೆ ನಡ್ಕೊಳ್ಬೇಕು ಏನು ಅಂತ ಹೇಳಿ. ಇನ್ನು ನಾಳೆ ದೇಶಾದ್ಯಂತ ಮಾಕ್ ಡ್ರಿಲ್ ನಡೀತಾ ಇದೆ. ಈ ಮಧ್ಯೆ ಭಾರತದಲ್ಲಿ ಪಾಕ್ ಪ್ರಜೆಗಳು ದೇಶ ಬಿಟ್ಟು ಹೋಗುವಂತೆ ಬಿಜೆಪಿ ಬೆಳಗಾವಿ, ತುಮಕೂರು, ಉತ್ತರ ಕನ್ನಡ, ರಾಮನಗರ ಸೇರಿ ಹಲವೆಡೆ ಪ್ರತಿಭಟನೆ ಮಾಡಿದೆ. ಇನ್ನು ಪಹಲ್ಗಾಮ್ ದಾಳಿ ವಿಚಾರವಾಗಿ ಬಿಜೆಪಿ ಕಾಂಗ್ರೆಸ್ ನಾಯಕರ ವಾಗ್ಝರಿ ಮುಂದುವರೆದಿದೆ. ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಏನು ಜಮೀರ್ ಹೇಳಿದ್ರು ಅದನ್ನು ಸಮರ್ಥಿಸಿಕೊಂಡಿದ್ರು. ಅಯ್ಯೋ, ನಿಮ್ಮನ್ನು ಯಾರೀ ಕಳಿಸ್ಕೊಡ್ತಾರೆ ಜಮೀರ್ ಅಹಮದ್ ಅವರೇ?
ಇನ್ನು ಇದಕ್ಕೆ ಸಿಟಿ ರವಿ ಟಾಂಗ್ ಕೊಟ್ಟಿದ್ದಾರೆ. ಸರ್ಕಾರ ನಿರ್ಧಾರಗಳನ್ನು ಸ್ವಾಗತಿಸುವುದಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ಸ್ಪಿರಿಟ್ ಅವರ ಮಾತುಗಳನ್ನ ಭಾವನೆಗಳನ್ನ ನಾನು ಪಾಸಿಟಿವ್ ಆಗಿ ತಗೊಳ್ತೀನಿ. ಪಾಕಿಸ್ತಾನ ಮೇಲೆ ಯುದ್ಧ ಮಾಡಕ್ಕೆ ನಮ್ಮ ಸೈನಿಕರು ಸಮರ್ಥರಿದ್ದಾರೆ. ವಿಧಾನಸೌಧದೊಳಗೆ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ನಲ್ಲ, ಅವನನ್ನು ಹೊಡಿಯಕ್ಕೆ ನಿಮ್ಮಂತವ್ರು ಬೇಕು. ರವಿ ಬೇರೆ ಏನ್ರಿ ಇದೆ ಮಾತಾಡಕ್ಕೆ? ನಾನು ಏನಂದೆ, ಉದ್ದ ಮಾಡಂಗಿದ್ರೆ ನಾನು ಸುಸೈಡ್ ಬಾಂಬ್ ಕಟ್ಕೊಂಡು ನಾನು ಹೋಗ್ತೀನಿ, ನನಗೆ ಅವಕಾಶ ಮಾಡಿಕೊಟ್ರೆ. ಏನಕ್ಕಂದ್ರೆ ನನ್ನ ದೇಶ ಮುಖ್ಯ. ದೇಶ ಪ್ರಥಮ, ಪಕ್ಷ ನಂತರ. ಯಾವುದೇ ನಿರ್ಣಯ ತಗೊಂಡ್ರು ಕೂಡ ದೇಶದ 140 ಕೋಟಿ ಜನ, ಎಲ್ಲ ಪಕ್ಷಗಳು ಅವರಿಗೆ ಎಲ್ಲ ರೀತಿಯ ಬೆಂಬಲವನ್ನ ಸಹಕಾರವನ್ನ ಕೊಡ್ತೇವೆ. ಪಾಕಿಸ್ತಾನ ದೇಶ ಇದೆ, ಭಯೋತ್ಪಾದನೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ, ಅದು ಜಗಜ್ಜಾಹೀರಾಗಿದೆ. ಅವತ್ತಿಗೂ ಇವತ್ತಿಗೂ ವ್ಯತ್ಯಾಸ. ಯು ಕಾಂಟ್ ಕಂಪೇರ್. ನಮ್ಮ ದೇಶದ ಪ್ರಧಾನಮಂತ್ರಿ ಹೇಳಿ ಆರ್ಮಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟಿದ್ದಾರೆ. ನಾನು, ನಮ್ಮ ಪಕ್ಷ, ಇಡೀ ದೇಶ ಈ ವಿಷಯದಲ್ಲಿ ಅವ್ರ ಹಿಂದೆ ಇದೆ. All the three chiefs were collectively discussed. Prime Minister has taken. ಮಿಸ್ಟರ್ ಜಮೀರ್ ಅಹಮದ್ ಖಾನ್, ಒಂದು ಅರ್ಥ ಮಾಡ್ಕೊಳ್ಳಿ, ನೀವು ಒಬ್ಬ ಮಂತ್ರಿ ಆಗಿದ್ದೀರಾ. ಈ ದೇಶ, ಈ ಹಿಂದೂಸ್ತಾನ ಸುಸೈಡ್ ಬಾಂಬರ್ಗಳನ್ನು ರೆಡಿ ಮಾಡುವಂಥ ದೇಶ ಅಲ್ಲ. ಮೈಂಡ್ ಇಟ್, ಬಿ ಕೇರ್ಫುಲ್. ಈ ದೇಶ ಸುಸೈಡ್ ಬಾಂಬರ್ಗಳನ್ನು ಕಳಿಸ್ಬಿಟ್ಟು ಬಾಂಬ್ ಹಾಕ್ಸುವಂಥ ದೇಶ ಅಲ್ಲ. ನಿಮ್ಗೆ ಅಷ್ಟೊಂದು ಆಸೆ ಇದ್ರೆ ಹೋಗಿ ಪಾಕಿಸ್ತಾನಕ್ಕೆ. ಏನು ಹೇಳಕ್ ಬಯಸ್ತಾ ಇದ್ದೀರಾ ನೀವು? ಯಾರನ್ನ ಪ್ರಚೋದನೆಗೊಳಪಡಿಸ್ತಾ ಇದ್ದೀರಾ ನೀವು? ಈ ದೇಶಕ್ಕೂ ಕೆಟ್ಟ ಹೆಸರು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ಥರ ಯೋಚನೆ ಮಾಡಬೇಡಿ. ಸೇನೆಯಲ್ಲಿ ನಿಂತ್ಕೊಳ್ತೀನಿ, ಸೇನೆಗೆ ಸೇರ್ಕೊಳ್ತೀನಿ ಅಂತ ಹೇಳಿಬೇಕಿದ್ರೆ ಏನು ಸುಸೈಡ್ ಬಾಂಬರ್ ಆಗಿ ಹೋಗ್ತೀನಿ ಏನಂತ ಅನ್ಕೊಂಡಿದ್ದೀರಾ? ಈ ದೇಶವನ್ನ ಯಾವ ಸುಸೈಡ್ ಬಾಂಬರ್ಗಳನ್ನ ಈ ದೇಶ ಕಳಿಸ್ಕೊಟ್ಟಿದೆ? ಯಾವ ಇದರಿಂದ ಬಂದಿದ್ದೀರಾ ನೀವು? ಯಾವ ಥರ ಈ ಥರ ಮಾತಾಡ್ತಾ ಇದ್ದೀರಾ? ಏನು ಸಮಾಜದಲ್ಲಿ ಹುಟ್ಟಿಸ್ಬೇಕು ಅಂತ ಇದ್ದೀರಾ ನಿಮ್ಮ ಯೋಚನೆಗಳಿಂದಾಗಿ? ಭಾರತದ ಸಂಸ್ಕೃತಿನೇ ಅಲ್ಲ ಸುಸೈಡ್ ಬಾಂಬರ್ಗಳದ್ದು. ಮೈಂಡ್ ಇಟ್, ಬಿ ಕೇರ್ಫುಲ್. ಇನ್ನೊಂದ್ಸಲ ವರ್ಡನ್ನು ಯೂಸ್ ಮಾಡಿದ್ರೆ ಜನ ನಿಲ್ಬೇಕಾಗತ್ತೆ ವಾಪಸ್ಸು. ಏನನ್ನು ತಗೊಂಡಿದ್ದೀರಾ ನೀವು? ಬಾಯಿಗೆ ಬಂದಂಗೆಲ್ಲ ಮಾತಾಡಿಕೊಂಡು ಯಾವ ಕಲ್ಚರಲ್ಲಿ ಮಾತಾಡ್ತಾ ಇದ್ದೀರಾ ನೀವು? ಫಸ್ಟು ಇಲ್ಲಿ ದೇಶದ ಒಳಗಡೆಗಿರುವಂಥ ದೇಶದ್ರೋಹಿಗಳ ಜೊತೆಗೆ ಅವ್ರಿಗೆ ಬೇಲ್ ಕೊಡಿಸೋದು, ಅವ್ರಿಗೆ ತಿನ್ನಕ್ಕೆ ಹಾಕೋದನ್ನ ನಿಲ್ಲಿಸಿ. ಅವಾಗ ಸರಿ ಇರುತ್ತೆ. ನಿಮ್ಮ ಸೇವೆ ಅಷ್ಟೇ ಸಾಕು. ಅಲ್ಲೇನು ಸೇನೆಯಲ್ಲಿದ್ದಾರೆ, ನಮ್ಮ ಸೇನೆಯಲ್ಲಿ ಏನು ಮಾಡಬೇಕು ಮಾಡ್ತಾರೆ ಪಾಕಿಸ್ತಾನಕ್ಕೆ. ನಿಮ್ಮ ಅವಶ್ಯಕತೆ ಒಳಗಡೆಗಿದೆ. ಇಲ್ಲಿರುವಂಥ ದೇಶದ್ರೋಹಿಗಳು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋರು, ಪೊಲೀಸ್ ಸ್ಟೇಷನ್ಗೆ ಕಲ್ಲು ಒಗೆಯೋರು, ಪೊಲೀಸರ ಮೇಲೆ ಕಲ್ಲು ಹೊಡೆಯುವಂಥವ್ರು ಇದಾರಲ್ಲ, ಅವರನ್ನ ಒಳಗೆ ಹಾಕ್ಸುವಂಥ ಕೆಲಸ ಮಾಡಿ. ಅವ್ರಿಗೆ ಹೋಗಿ ಬೇಲ್ ಕೊಡಿಸೋದಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅದು ಸಾಕು. ಅವಾಗ ದೇಶ ದ್ರೋಹಿಗಳನ್ನ ಸದೆ ಬಡ್ದಂಗೆ ಆಗುತ್ತೆ, ದೇಶಭಕ್ತಿನೂ ಹಾಗೆ ಹುಟ್ಕೊಳ್ಳುತ್ತೆ. ಇಲ್ಲಿ ಅವರಿಗೆ ರಕ್ಷಣೆ ಕೊಟ್ಬಿಟ್ಟು ಅಲ್ಲಿ ಹೋಗ್ತಾರಂತೆ ಸುಸೈಡ್ ಬಾಂಬರ್ ಹಾಕೊಂಡು. ಏನಿದೆ ನಮ್ಮ ದೇಶದ ಸಂಸ್ಕೃತಿ ಅದು? ಯಾರು ಏನು ಹೇಳೋರಿಲ್ಲ ಅನ್ಸ್ಬಿಟ್ಟಿದೆ, ಅದಕ್ಕೆ ಹಂಗೆ ಆಡ್ತಾರೇನೋ. ಇನ್ನು ಭಾರತ ತಮ್ಮ ವಿರುದ್ಧ ಸಮರ ಸಾರಲು ಸಿದ್ಧವಾಗ್ತಾ ಇದೆ ಅಂತ ಹೇಳಿರೋ ಪಾಕ್ಗೆ ವಿಶ್ವಸಂಸ್ಥೆ ತಪರಾಕಿ ಹಾಕಿದೆ. ಪಹಲ್ಗಾಮ್ ಉಗ್ರ ದಾಳಿ ಹೊಣೆ ಯಾರು? ಧರ್ಮ ಕೇಳಿ ಉಗ್ರರು ದಾಳಿ ಮಾಡಿದ್ರಲ್ಲ, ಅದರ ಬಗ್ಗೆ ಕಠಿಣ ಪ್ರಶ್ನೆಯನ್ನ ವಿಶ್ವಸಂಸ್ಥೆ ಮಾಡಿದೆ. ಭಾರತದ ಜೊತೆ ಸಂಬಂಧ ಸರಿಪಡಿಸಿಕೊಳ್ಳಿ ಅಂತ ಹೇಳಿದೆ. ತಮ್ಮ ಬಳಿ ಅಣ್ವಸ್ತ್ರ ಇದೆ ಅಂತ ಬ್ಲಾಕ್ ಮೇಲ್ ಮಾಡೋದು ನಿಲ್ಲಿಸಿ ಅಂತ ಪಾಕಿಸ್ತಾನಕ್ಕೆ ಭದ್ರತಾ ಮಂಡಳಿ ಛಡಿ ಏಟನ್ನ ಕೊಟ್ಟಿದೆ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧದ ಬಗ್ಗೆ ಪಾಕಿಸ್ತಾನಕ್ಕೆ ಸಮಾಜವಾದಿ ಎಸ್ಪಿ ಎಂಎಲ್ಸಿ ಲಾಲ್ ಬಿಹಾರ್ ಯಾದವ್ ಕ್ಲೀನ್ ಚೀಟ್ ಅನ್ನು ಕೊಟ್ಟಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದದ್ದು ಒಂದು ರಾಜಕೀಯ ದಾಳಿ ಅಂತ ಹೇಳಿದ್ದಾರೆ. ಬಿಜೆಪಿ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ. ಈ ಮಧ್ಯೆ ಪಾಕ್ ಧರ್ಮಗುರು ಮೌಲಾನಾ ಅಬ್ದುಲ್ ಅಜೀಜ್ ಫಾಜಿ ಅನ್ನೋರು ಭಾರತದ ವಿರುದ್ಧ ಜನರನ್ನ ಎತ್ತಿಕಟ್ಟಲು ಮುಂದಾಗಿದ್ದಾರೆ. ಜನರು ಮಾತ್ರ ಧರ್ಮಗುರುವಿನ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಟ್ಟಿಲ್ಲ. ಭಾರತದೊಂದಿಗೆ ಹೋರಾಡಲು ಯಾರೆಲ್ಲ ಸಿದ್ಧರಿದ್ದೀರಿ ಅಂದ್ರೆ ಕೈ ಎತ್ತಿ ಅಂತ ಕೇಳ್ಕೊಂಡ್ರು. ಆದ್ರೆ ಒಬ್ಬರೂ ಕೂಡ ಕೈ ಎತ್ತಲಿಲ್ಲ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈ ಮಧ್ಯೆ ಭಾರತೀಯ ಸೇನೆ ಬಲ ನೋಡಿ ಗಾಬರಿಗೊಂಡಿರುವಂತಹ ಪಾಕಿಸ್ತಾನ ಮತ್ತಷ್ಟು ತನ್ನ ಸೇನೆ ಬಲ ಹೆಚ್ಚಿಸಿಕೊಳ್ಳೋಕೆ ಬಲವಂತದ ನೇಮಕಾತಿಯನ್ನ ಮಾಡ್ತಾ ಇದೆ. ಆದ್ರೆ ಯಾರು ಕೂಡ ಹೋಗ್ತಿಲ್ಲ, ನಮ್ಮನ್ನು ಬಿಟ್ಬಿಡಿ ಅಂತ ಕೇಳ್ಕೊಳ್ತಿದ್ದಾರೆ. ಈ ಸಮಾಜ ಅದು ಎಸ್ಪಿ ಮಜಾವಾದಿಗಳವೆಲ್ಲ, ಅದೇ ಸಮಾಜವಾದಿ. ಅವ್ರು ಕ್ಲೀನ್ ಚೀಟ್ ಬಾಯಿ ತಾಳತಂತ್ರ ಇಲ್ಲದೆ ಇರುವಂಥವೆಲ್ಲ MLCಗಳು ಯಾರೇ ಮಾಡ್ತಾರೆ ಇವಕ್ಕೆಲ್ಲ. ಆಮೇಲೆ ಇನ್ನೊಂದು, ಆಗ್ಲೇ ನಾನು ಹೇಳ್ತಾ ಇದ್ದೆ ವಿಚಾರದಲ್ಲಿ, ಈಗ ಅವರು ಸೇನೆಯಲ್ಲಿ ಮತ್ತೊಂದಿಷ್ಟು ಭರ್ತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಯಾರು ಕೇಳ್ತಾ ಇದ್ದಾರೆ, ಜನ ಯಾರು ಕೂಡ ಬೆಂಬಲ ಕೊಡ್ತಾ ಇಲ್ಲ. ಎಕ್ಸಾಕ್ಟ್ಲಿ ಭಾರತ ನೋಡ್ತಾ ಇರೋದು ಇದನ್ನೇ ಬಯಸ್ತಾ ಇರೋದು. ಯುದ್ಧ ಅಂತ ಹೇಳಿಬಿಟ್ಟು ಯುದ್ಧ ಮಾಡುವಂಥದ್ದಲ್ಲ. ಆ ದೇಶವನ್ನ ಆರ್ಥಿಕವಾಗಿ ಕಟ್ಟಿ ಹಾಕುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿ ಇರೋ ದುಡ್ಡನ್ನೆಲ್ಲ ನಾವು ಈ ಕಡೆಯಿಂದ ಯುದ್ಧ ಅನ್ನೋದು, ಅದಕ್ಕವರೆಲ್ಲ ಸಕಲ ತಯಾರಿ ಮಾಡ್ಕೊಳ್ಳೋದು, ಸೇನೆಗೆ ದುಡ್ಡು ಸುರಿತಾ ಇರೋದು. ಅವ್ರು 13% ದುಡ್ಡನ್ನು ಹಾಕ್ತಾರೆ ಸೇನೆಗೆ.
ತಮ್ಮ ಬಜೆಟ್ನಲ್ಲಿರುವಂಥ 13% ಸೇನೆಗೆ ಸುರಿಯೋದು ಅವ್ರು ಪ್ರತಿ ವರ್ಷ. 8% ನಾವು ಹಾಕ್ತೀವಿ, 8% ಅವ್ರು 13%. ಈಗಂತೂ ಸುರಿತಾ ಇರ್ತಾರೆ ಅವರಿಗೆ, ದುಡ್ಡೆಲ್ಲ ಖಾಲಿ ಮಾಡ್ಕೊಳ್ಳೋದು. ಅಲ್ಲ, ಸೇನೆಗೆ ಅನ್ಬೇಕಾ ಉಗ್ರರಿಗೆ ಅನ್ಬೇಕಾ? ಅವ್ರಿಗೆ ಸದ್ಯಕ್ಕೆ ನಾವು ಸೇನೆ ಅಂತಾನೆ ಕರೆಯೋಣ, ಓಕೆ, ಸೇನೆ ಅಂತ ಕರೆಯೋಣ. ಉಗ್ರರಿಗೆ ಸಪ್ರೇಟ್ ಅದು. ಈ ನಮ್ಮ ಸರ್ಕಾರಿ ನೌಕರು ತಗೊಳ್ತಾರಲ್ಲ, ಸಂಬಳ ಬೇರೆ ಗಿಂಬಳ ಬೇರೆ ಅಂತ ಹೇಳಿ, ಹಂಗೆ ಅದು ಅಲ್ಲಿ ವ್ಯವಹಾರಗಳು ಹಂಗೆ ಬಳಸೋಣ. ಇವರಿಗೆಲ್ಲ ಇಷ್ಟು ಕೊಡ್ತಾರೆ, ಆದರೆ ಅಲ್ಲಿರುವಂಥ ಜನ ಈಗ ತಿರುಗಿ ಬೀಳಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತಂದ್ರೆ ಆರ್ಥಿಕವಾಗಿ ಅಲ್ಲೋಲ ಕಲ್ಲೋಲ ಆದಾಗ ಜನ ತಿರುಗಿ ಬೀಳುತ್ತಾರೆ. ಲೈಕ್ ಶ್ರೀಲಂಕಾದಲ್ಲಿ, ಲೈಕ್ ಬಾಂಗ್ಲಾದೇಶದಲ್ಲಿ. ಅದನ್ನೇ ಭಾರತ ಬಯಸ್ತಾ ಇರೋದೀಗ. ಒದ್ದಾಡಬೇಕು ವಿಲವಿಲ. ಇದರ ಮಧ್ಯದಲ್ಲಿ ನಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಬೇಕು. ಹೇಗೆ? ಬಲೂಚಿಸ್ತಾನವನ್ನು ಎತ್ತಿ ಕಟ್ಟಬೇಕು. ಬಲೂಚಿಸ್ತಾನಕ್ಕೆ ಏನೆಲ್ಲ ಸಪೋರ್ಟ್ ಬೇಕು ಹಾಗೆ ಮಾಡಬೇಕು. ಆವತ್ತು ಹಿಂಗೆ ಮಾಡಿದ್ದಕ್ಕೆ ಬಾಂಗ್ಲಾವನ್ನ ಡಿವೈಡ್ ಮಾಡಿ ಪಾಕಿಸ್ತಾನವನ್ನ ಕಳಿಸಿದ್ವಿ ಆ ಕಡೆಗೆ, ಈಸ್ಟು ವೆಸ್ಟು ಅಂತ ಹೇಳಿ. ಈಗ ಮತ್ತು ಹಂಗೆ ಆಗುತ್ತೆ, ಈಸ್ಟ್ ವೆಸ್ಟೇ. ಬಲೂಚಿಸ್ತಾನವನ್ನ ಆ ಕಡೆಗೆ ಮಾಡಿ ಈ ಕಡೆಗೆ ಇಡಬೇಕು, ಕೊಡ್ತಾ ಇರಬೇಕು ಗುನ್ನ ಕರೆಕ್ಟ್ ಆಗಿ. ಅದರ ಮಧ್ಯದಲ್ಲಿ POK ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಬೇಕು. ನಮ್ಮದೇನಿದೆ POK ನಾವು ಇಟ್ಕೊಳ್ಬೇಕು. ಯಾಕೆ ಅಂತಂದ್ರೆ POK ಯಾಕೆ ಮಹತ್ವ? ತುಂಬಾ ಜನ ಹೇಳ್ತಾರೆ POK ಅಂತ ತಗೊಂಡು ಅಲ್ಲೊಂದಿಷ್ಟು ಜನರನ್ನು ಮತ್ತೆ ಯಾಕ್ರಿ ಸಾಕಬೇಕು ನಾವು ಅಂತದ್ದು. ಅವ್ರನ್ನಷ್ಟೇ ಯಾಕೆ ಸಾಕಬೇಕು? ಈಗಿರೋ ಕಾಶ್ಮೀರದಲ್ಲಿರೋರ್ನೇ ಸಾಕಿ ಸಾಕಾಗೋಗಿದೆ, ಅವ್ರನ್ನೇ ತಡ್ಕೊಳಕ್ ಆಗ್ತಿಲ್ಲ. ಅಲ್ಲಿಯವ್ರನ್ನು ಯಾಕೆ ತಗೋಬೇಕು ಅಂತ ಹೇಳ್ತಾರೆ. ಯಾಕೆ ತಗೊಳ್ಬೇಕು ಅಂತಂದ್ರೆ POK ಅಪ್ಪಲ್ಲಿರುವಂಥದ್ದು, ಪಾಕಿಸ್ತಾನ ಡೌನಲ್ಲಿದೆ. ನೀವು POKನ ನಮ್ಮ ಜಾಗವನ್ನು ನಾವು ಇಟ್ಕೊಂಡು ಬಿಟ್ರೆ ಯಾರೇ ಮೂವ್ಮೆಂಟ್ ಆದರೂ ಕೂಡ ನಮಗೊಂದು ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ. ಲೈಕ್ ಬೆಟ್ಟದ ಮೇಲೆ ನಿಂತು ಕೆಳಗಡೆಗೆ ಯಾರ್ಯಾರು ಮೂವ್ಮೆಂಟ್ ಆಗ್ತಾ ಇದೆ ನೋಡಕ್ಕೆ. ಸೊ ಹಾಗಾಗಿ POK ನಮಗೆ ಅತಿ ಮುಖ್ಯವಾಗಿದೆ. ಅದರ ಜೊತೆಗೆ ಇದೇ POK ಅಲ್ಲೇನೆ ಟೆರರಿಸ್ಟ್ ಕ್ಯಾಂಪ್ಗಳು ಅತಿ ಹೆಚ್ಚಾಗಿ ಅವರು ತರಬೇತಿ ಕೊಟ್ಟು ಕಳಿಸೋದು ಇದೇ ಜಾಗಗಳಿಂದ. ಹಾಗಾಗಿ ಈ POK ನಾವು ತಗೋಬೇಕು. ರಾಜನಾಥ್ ಸಿಂಗ್ ಅವರು ಅದನ್ನೇ ಹೇಳಿದ್ರ ಅಂತ, ದೇಶ ಬಯಸ್ತಾ ಇರೋದು ನಾವು ಕೊಡ್ತೀವಿ ಅಂತ ಹಂಗೆ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ 26 ಪ್ರವಾಸಿಗರ ಬಲಿಗೆ ಇಡೀ ದೇಶ ಮರುಕಪಟ್ಟಿದೆ. ಪಾಕ್ ವಿರುದ್ಧ ಕೆರಳಿ ಕೆಂಡವಾಗಿದ್ದಾರೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾದವರಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಬ್ಯಾನರ್ ಹಾಕಿದ್ದವರ ಮೇಲೆ FIR ದಾಖಲಾಗಿದೆ. BBMPಯಿಂದ ಅನುಮತಿ ಪಡೆಯದೆ ಬ್ಯಾನರ್ ಹಾಕಿದ್ದಕ್ಕೆ ಜಯನಗರ ಠಾಣೆಯಲ್ಲಿ FIR ದಾಖಲಾಗಿದೆ. ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ 2 ಕಡೆಗೆ ಪಹಲ್ಗಾಮ್ನಲ್ಲಿ ಮೃತಪಟ್ಟವರ ಫೋಟೋ ಹಾಕಿ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿದ್ರು. ಜಯನಗರ BBMP AE ಅಂತೆ. ಯಾರಪ್ಪ ಇದು? ನಂಗೆ ಅವಾಗಿಂದ ನೋಡಬೇಕಾಗಿದೆ ಇದನ್ನ. ಬ್ಯಾನರ್ ಅಳವಡಿಸಿದ್ದ ಅಪರಿಚಿತ ವ್ಯಕ್ತಿ ವಿರುದ್ಧ FIR ದಾಖಲು ಮಾಡಿದಾರಂತೆ. ಜನಪ್ರತಿನಿಧಿಗಳ ಬ್ಯಾನರು ಫ್ಲೆಕ್ಸ್ ಹಾಕಿದ್ರೆ ದಂಡ ಕೇಸ್ ಹಾಕೋದೇ ಇಲ್ಲ ಇವರು ಇಂಜಿನಿಯರ್ಗಳು. ಪಹಲ್ಗಾಮ್ನಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಬ್ಯಾನರ್ ಹಾಕಿದ್ದಕ್ಕೆ ಕೇಸ್ ಹಾಕಿರೋದಕ್ಕೆ ಈಗ BBMP ಅಧಿಕಾರಿಗಳ ನಡೆಗೆ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾನ ಮರ್ಯಾದೆ ಏನಾದರೂ ಇದ್ರೆ ಈ BBMP ಅವರಿಗೆ, ನನಗಂತೂ ಇಲ್ಲ ಅಂತ ಅನ್ಸುತ್ತೆ ಇವ್ರು ನಡ್ಕೊಳ್ತಾ ಇರುವಂತ ರೀತಿಗೆ. ಆ ಶ್ರದ್ಧಾಂಜಲಿ ಹಾಕಿರುವಂತ ಬ್ಯಾನರ್ಗೂ FIR ಹಾಕ್ತೀನಿ ಅನ್ನೋದಾದ್ರೆ ಪ್ರತಿ ದಿನವೂ ಕೂಡ ಇನ್ಮೇಲೆ ಯಾವ್ಯಾವ ರೋಡಲ್ಲಿ ಯಾವ್ಯಾವ ರಾಜಕಾರಣಿಗಳು ಬ್ಯಾನರ್ಗಳನ್ನು ಹಾಕಿದಾರಲ್ಲ ಆ ರಾಜಕಾರಣಿಗಳ ಮೇಲೇನೆ FIR ಹಾಕಬೇಕು. ತೋರಿಸ್ಲಾ ಎಷ್ಟಿದಾವೆ ಯಾವ್ಯಾವ ರೋಡ್ಗಳಲ್ಲಿ ಅಂತೇಳಿ, ಪ್ರತಿದಿನಾನು ತೋರಿಸ್ತೀನಿ ಬೇಕಿದ್ರೆ. ಯಾವನು AE ಅಷ್ಟೊಂದು ನಿಮಗೆ ಕೋಪ ಇದ್ರೆ ಅಲ್ಲೇನು ಹಾಕಿದ್ದೇನು? ಯಾರ ಬಗ್ಗೆ ಹಾಕಿದ್ದು? ನಮ್ಮವ್ರ ಬಗ್ಗೆ, ಕಳ್ಕೊಂಡಿರೋರ ಬಗ್ಗೆ. ಯಾರು ಇವ್ರು AE? ಏನೋ ನಂಟಿದ್ಯಾ ಅಂತ. ನಾಳೆಯಿಂದ ಶುರು ಮಾಡಿ ಜನ, ಬೆಂಗಳೂರಿನಲ್ಲಿರುವಂಥ ಜನ ಗೊತ್ತಾಗುತ್ತೆ, ಕಂಡಲ್ಲೆಲ್ಲ ಹಾಕಿ ಅವರಿಗೆ.